ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಕ್ವಾಟ್ಲೆ ಭದ್ರ ಕಾಣ್ತಾ ಇಲ್ಲ ಅಂತ ಎಲ್ಲರೂ ಕೇಳಿದಾಗ ಹೇಳ್ತಾರೆ, ಸುಭಾಷನ್ಗೆ ಏನೋ ಗಿಫ್ಟ್ ತರಕ್ಕೆ ಹೋಗೋನೆ, ಸರಿಯಾದ ಟೈಮ್ಗೆ ಬರ್ತಾನೆ ಅಂತ ಕ್ವಾಟ್ಲೆ ಹೇಳ್ತಿದಂಗೆ ಈಶ್ವರಿ ಮತ್ತೆ ಚಿತ್ರಾಗೆ ತುಂಬಾ ಟೆನ್ಷನ್ ಆಗುತ್ತೆ. ಕಣವ್ವ, ಈ ಮೂರಡಿ ನೋಡಿದ್ರೆ ಅವತ್ತು ಕಣ್ಮಣಿ ಮದ್ವೆ ದಿನ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಓಡಾಡ್ತಿದ್ಲು. ಆಮೇಲೆ ನೋಡಿದ್ರೆ ಆ ಕಣ್ಮಣಿ ಮದ್ವೆನ ಅವಳು ಪ್ರೀತ್ಸ ಹುಡ್ಗನ್ ಜೊತೆನೆ ಮದ್ವೆ ಮಾಡಿದ್ರು. ಮೂರಡಿ ಮತ್ತೆ ಆರಡಿ ಸೇರ್ಕೊಂಡು ಏನೋ ಮಾಡಕೊಂಡ ಕಣವ, ನನ್ಗಂತೂ ತುಂಬಾನೇ ಟೆನ್ಷನ್ ಆಗ್ತೈತೆ ಅಂತ ಚಿತ್ರ ಹೇಳ್ತಾರೆ. ಈಶ್ವರಿ ತುಂಬಾ ಟೆನ್ಷನ್ ಆಗ್ತಾರೆ. ಅವ್ವ, ನನ್ಗೆ ಯಾಕೋ ಬೆಳಗ್ಗೆಯಿಂದ ಬಲ್ಗಣ್ಣು ಅದ್ರತೈತೆ, ಶಕುನನೇ ಸರಿಯಾಗಿಲ್ಲ ಕಣವ್ವ ಅಂತ ಚಿತ್ರ ಹೇಳ್ತಾರೆ. ಚಿತ್ರ, ಯಾಕೋ ನೀನ್ ಹೇಳಿದ್ಮೇಲೆ ನನ್ಗಂತೂ ತುಂಬಾ ದಿಗ್ಲು ಹತ್ಕತೈತೆ ಕಣೆ. ಭದ್ರ ಅಂತ ಇಲ್ಲಿ ಈಶ್ವರಿ ಹೇಳ್ತಾರೆ. ಚಿತ್ರ, ಭದ್ರ ಎಲ್ಲೋಗೋನೆ ಅಂತ ಮೊದ್ಲು ಪತ್ತೆ ಹಚ್ಬೇಕು ಅಂತ ಹೇಳಿ ಈಶ್ವರಿ ಟೆನ್ಷನ್ ಆಗ್ತಾರೆ. ಹಾಗೆ ಇಲ್ಲಿ ಈಶ್ವರಿ ಚಿತ್ರ ಕರ್ಕೊಂಡು ಹೋಗ್ತಾರೆ. ಆ ಕಡೆ ಭದ್ರ ಸಾಧು ಮತ್ತೆ ಸಾಧು ಮಗಳು ಮಾತಾಡ್ತಿರ್ತಾರೆ. ಅಲ್ಲ ಕಣಪ್ಪ, ಅವತ್ತು ಏನ್ ನಡೀತು ಅಂತ ನನ್ ಮಗಳಿಗೆ ಏನಪ್ಪಾ ಗೊತ್ತು ಅಂತ ಸಾಧು ಕೇಳ್ತಾರೆ. ಅಲ್ಲ, ನೀವೇನ್ ಹೇಳ್ತಾ ಇದ್ದೀರಾ ಅಂತ ಸಾಧು ಮಗಳು ಭದ್ರಂಗೆ ಕೇಳ್ತಾರೆ. ಬೇರೆಯವ್ರ ಶ್ರಮನ ಕದ್ದು ತಂದವನ್ಗೆ ಎಲ್ಲಾ ಪ್ರಾಣ ಉಳಿಸ್ತವನು ಅಂತ ಹೇಳಿ ಹೊಗಳುತ್ತವ್ರೆ, ಅವನನ್ನ ಕೊಂಡಾಡ್ತವ್ರೆ. ಆದ್ರೆ ಆ ಚಪ್ಪಾಳೆ ಗೌರವ ಎಲ್ಲಾನು ಸಿಗ್ಬೇಕಾಗಿರೋದು ಮನೇನ್ರು ವಿದ್ಯಾಗೆ. ನನಗೊತ್ತು ಅವತ್ತು ಅಲ್ಲಾಗಿರೋ ಸತ್ಯನ ನೀವು ನೋಡಿದೀರಾ ಅಂತ ಭದ್ರ ಹೇಳ್ತಾರೆ. ಸಾಧು ಮಗಳಂತೂ ತುಂಬಾನೇ ಟೆನ್ಷನ್ ಆಗ್ತಾರೆ. ದಯವಿಟ್ಟು ನೀವ್ ಅಲ್ಲಿ ಏನ್ ನೋಡಿದ್ರಿ ಅಂತ ಅದನ್ನ ಬಂದು ನಮ್ಮನೆ ತವ ಹೇಳಿ. ಇಷ್ಟಪಟ್ಟು ಔಷಧಿನ ತಂದವಳೆ ವಿದ್ಯಾ, ಅದ್ರಲ್ಲೂ ಅವಳು ಬಸ್ರಿ. ಅವಳಿಗೆ ಏನೆಲ್ಲ ಗೌರವ ಸಲ್ಬೇಕು ಅದು ಅವಳಿಗೆ ಸಲ್ಲಿ. ಮೋಸ ಮಾಡ್ದವನ ನಿಜವಾದ ಮುಖ ಎಲ್ಲಾರ್ಗೂ ಗೊತ್ತಾಗ್ಲಿ ಅಂತ ಭದ್ರ ಹೇಳ್ತಾರೆ. ಇಲ್ಲಿ ಸಾಧು ಮಗಳಂತೂ ಟೆನ್ಷನ್ ಆಗ್ತಾ ಇರ್ತಾರೆ. ಅಲ್ಲ ಕಣವ, ಸುಮ್ನೆ ನಿಂತಿದ್ಯಲ್ಲ, ನಿಂಗೇನಾದ್ರೂ ಗೊತ್ತಿದ್ರೆ ನೀನು ಹೇಳ್ಬಿಡವ ಅಂತ ಸಾಧು ಹೇಳ್ತಾರೆ. ಇಲ್ಲ ಇಲ್ಲ, ನಂಗೇನು ಗೊತ್ತಿಲ್ಲ, ನಾನೇನನ್ನು ನೋಡಿಲ್ಲ ಅಂತ ಸಾಧು ಮಗಳು ಟೆನ್ಷನ್ ಅಲ್ಲಿ ಹೇಳ್ತಾರೆ. ಹಂಗಾದ್ರೆ ನೀವಲ್ಲಿಗೆ ಹೋಗೇ ಇಲ್ವಾ ಅಂತ ಭದ್ರ ಸಾಧು ಮಗಳನ್ನ ಪ್ರಶ್ನೆ ಮಾಡ್ತಾರೆ. ಇಲ್ಲ, ನಾನೆಲ್ಲೂ ಹೋಗಿಲ್ಲ, ನಾನೇನು ನೋಡಿಲ್ಲ ಅಂತ ಹೇಳಿ ಸಾಧು ಮಗಳು ತುಂಬಾನೇ ಭಯ ಪಡ್ತಾರೆ. ಹಂಗಾದ್ರೆ ನೀವಲ್ಲಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ನೀವು ಕೈಯಲ್ಲಿ ಹಿಡಿತಿದ್ದೀರಲ್ಲ ಆ ಬುಟ್ಟಿ ಅಲ್ಲಿಗೆ ಹೆಂಗ್ ಬಂತು ಅಂತ ಭದ್ರ ಪ್ರಶ್ನೆ ಮಾಡ್ತಾರೆ. ಸಾಧು ಮಗಳು ತುಂಬಾನೇ ಶಾಕ್ ಆಗ್ತಾರೆ. ಹಾಗೆ ಇಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ವಿದ್ಯನ್ ತಲೆಗೆ ಹೊಡೆದಿದ್ದಾಗ ಭದ್ರ ಬಂದಿರ್ತಾರಲ್ಲ, ಅಲ್ಲೊಂದು ಬುಟ್ಟಿ ಇರುತ್ತೆ, ಅದನ್ನ ತೋರಿಸ್ತಾರೆ. ನಾನ್ ಕಾಡಿಂದ ಆಚೆ ಬಂದಾಗ ಬುಟ್ಟಿ ಅಲ್ಲೇ ಬಿದ್ದಿದ್ದಕ್ಕೆ ನಾನ್ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರೋದು. ಇದು ಒಂದ್ ಹೆಣ್ಮಗಳು ಶ್ರಮ ಪಟ್ಟಿರೋದು, ಅದು ಅಲ್ದೆ ಅವಳು ಬಸ್ರಿ. ಆದ್ರೂ ಕೀರ್ತಿ ಅವಳು ಶ್ರಮ ಪಟ್ಟವಳಲ್ಲ, ಅವಳಿಗೆ ಸಿಗ್ಲೇಬೇಕು. ದಯವಿಟ್ಟು ನಿಮ್ಮನ್ನ ಕೇಳ್ಕೊತಿದ್ದೀನಿ, ಅಲ್ಲಿ ನಾವು ಅದೇನ್ ನೋಡಿದ್ರು ಅದನ್ನ ಬಂದು ಹೇಳಿ ಅಂತ ಹೇಳಿ ಇಲ್ಲಿ ಭದ್ರ ತುಂಬಾನೇ ಕೇಳ್ತಾ ಇರ್ತಾರೆ. ಅಲ್ಲ ಕಣಬ್ಬ, ಅವರು ಆಟೋದಿಂದ ಏನೋ ಕೇಳ್ತಾವ್ರಲ್ವಾ, ಅವತ್ತೇನೋ ಆಯ್ತು ಅಂತ ಹೇಳ್ಬಿಡವ ಅವ್ರಿಗೆ ಅಂತ ಸಾಧು ಹೇಳ್ತಾರೆ. ಇಲ್ಲಿ ಸಾಧು ಮಗಳಂತೂ ತುಂಬಾನೇ ಟೆನ್ಷನ್ ಅಲ್ಲಿ ಭದ್ರನೇ ನೋಡ್ತಿರ್ತಾರೆ. ನೋಡಿ, ನೀವೇನು ಭಯ ಪಡ್ಬೇಡಿ, ಅವನಿಂದಾಗಿ ನಿಮ್ಗೇನು ತೊಂದರೆ ಆಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಭದ್ರ ಹೇಳ್ತಾರೆ. ಅಲ್ಲ ಕಣಪ್ಪ, ನಾವು ಕಾಡು ಜನಗಳಿಗೆ ನಾವು ಕಷ್ಟಪಟ್ಟು ಔಷಧಿನ ತಂದು ಅವ್ರ ಜೀವನ ಕಾಪಾಡ್ತೀವಿ. ಇಲ್ಲಿ ಒಂದು ಬಸ್ರಿ ಹೆಂಗಸು ಅಷ್ಟು ಕಷ್ಟಪಟ್ಟು ಹೋಗೋಳೆ, ಬಸ್ರಿ ಅಂತನೂ ನೋಡ್ದೆ ಅವ್ರ ತಲೆಗೆ ಹೊಡೆದವ್ರೆ ಅಂತ ಹೇಳ್ತವ್ರೆ. ನಿಂಗೇನಾದ್ರೂ ಸತ್ಯ ಗೊತ್ತಿದ್ರೆ ಹೇಳ್ಬಿಡವ ಅಂತ ಸಾಧು ಹೇಳ್ತಾರೆ. ಕೊನೆದಾಗಿ ಇಲ್ಲಿ ಸಾಧು ಮಗಳು ಭದ್ರಂಗೆ ಎಲ್ಲ ವಿಷಯನೂ ಹೇಳ್ತಾರೆ. ನಾನು ಮಾಮೂಲಿಯಾಗಿ ಒತ್ತಾರನೆ ಎದ್ದು ಗಿಡಮೂಲಿಕೆ ತರಕ್ಕೆ ಕಾಡ್ನಾಗೆ ದಿನ ಹೋಗ್ತಾ ಇರ್ತೀನಿ, ಆವಾಗ ಒತ್ತಾರೆಯಾಗಿ ನನ್ನ ಪಾಡಂಗ್ ಅಲ್ಲಿಗೆ ನಾನು ಹೋಗಿದ್ದೆ ಅಂತ ಸಾಧು ಮಗಳು ಹೇಳ್ತಿರ್ತಾರೆ. ಹಾಗೆ ಇಲ್ಲಿ ಸಾಧು ಮಗಳು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ನ ಮತ್ತೆ ತೋರಿಸ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ವಿದ್ಯಾ ಭದ್ರಂಗೋಸ್ಕರ ಕಾಯ್ತಾ ಇರ್ತಾರೆ. ಎಲ್ಲಿದ್ದೀರಾ ಗೌಡ್ರೆ ಅಂತ ಹೇಳಿ ವಿದ್ಯಾ ಕೂಗಾಡ್ತಿರ್ತಾರೆ. ಹಿಂದೆಯಿಂದಂತ ಬಂದಂತ ಸುಭಾಷ ಹೊಂಚಾಗ್ತಿರ್ತಾರೆ. ಆಮೇಲೆ ಸುಭಾಷ ವಿದ್ಯಾ ತಲೆಗೆ ಹೊಡಿತಾರೆ. ವಿದ್ಯಾ ಮೂರ್ಛೆ ತಪ್ಪಿ ಅಲ್ಲೇ ಬೀಳ್ತಾರೆ. ಅದು ನೋಡ್ದಂತ ಸಾಧು ಮಗಳಿಗಂತೂ ತುಂಬಾನೇ ಭಯ ಆಗುತ್ತೆ. ಅಲ್ಲೇ ಒಂದು ಮರದ ಹತ್ರ ಬಚ್ಚಿಟ್ಕೊಂಡು ಎಲ್ಲಾನು ನೋಡ್ತಿರ್ತಾರೆ. ಅಂತೂ ಇಂತೂ ಈ ಮದ್ದು ನನ್ಗೆ ಕೈಗೆ ಸಿಗ್ತಲ್ಲ, ನನ್ಗಂತೂ ಖುಷಿ ಆಯ್ತೈತೆ. ನಾನೇ ಕಷ್ಟಪಟ್ಟು ಕಾಡೊಳಗಡೆ ಹೋಗಿ ಈ ಮದ್ದನ್ನ ತಗೊಂಬಂದಿದ್ದೀನಿ ಅಂತ ಮನೆಯವ್ರ ಮುಂದೆ ಮತ್ತೆ ಆ ದೊಡ್ಡಪ್ಪನ ಮುಂದೆ ಹೇಳಿದ್ರೆ ಮೇಲಿದ್ದಂತ ಕಳಂಕ ಎಲ್ಲಾನು ತೊಳ್ದೊಯ್ತದೆ ಅಂತ ಸುಭಾಷ್ ಹೇಳ್ತಾರೆ. ಅದು ನೋಡಿ ಸಾಧು ಮಗಳಿಗಂತೂ ತುಂಬಾನೇ ಭಯ ಆಗುತ್ತೆ. ಅಲ್ಲಿಂದ ಸಾಧು ಮಗಳು ಅಲ್ಲಿಂದ ಓಡೋಟೋಗ್ತಾರೆ. ಈ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಷ್ಟೇ ನಡೆದಿತ್ತು ಅಂತ ಸಾಧು ಮಗಳು ಹೇಳ್ತಿದ್ರೆ ಸುಭಾಷ್ ನೆನ್ಪಿಸ್ಕೊಂಡು ಭದ್ರಂಗಂತೂ ತುಂಬಾನೇ ಕೋಪ ಬರುತ್ತೆ. ನನಗೆ ಗೊತ್ತಿತ್ತು ಅವನೆಂತ ಗಂಡಸು ಅಂತ, ನನ್ನ ಹೆಂಡ್ರಿಗೆನೆ ತಲೆಗೊಡ್ದು ಇಷ್ಟೆಲ್ಲ ಮಾಡೋನೆ ಅಂದರೆ ಯಾವುದೇ ಕಾರಣಕ್ಕೂ ಅವನಿಗೆ ಗೌರವ ಸಲ್ಬಾರ್ದು. ಇವಾಗ ಏನು ಹೇಳಿದ್ರಿ ಅದನ್ನು ನಮ್ಮ ಮನೆಗೆ ಬಂದು ಹೇಳೋಕ್ಕಾಗುತ್ತಾ ಅಂತ ಭದ್ರ ಸಾಧು ಮಗಳಿಗೆ ಕೇಳ್ಕೊತಿರ್ತಾರೆ. ಅದು ನಾನು ಬರಬೇಕಾ ಅಂತ ಸಾಧು ಮಗಳು ಹೇಳ್ತಿರ್ತಾರೆ. ಅಲ್ಲ ಕಣವ, ನಮ್ಮಿಂದ ಒಬ್ರಿಗೆ
ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ನಾವು ಯಾಕೆ ಆ ಕೆಲಸ ಮಾಡಬಾರ್ದು, ನೀನು ಆರಾಮಾಗಿ ಹೋಗ್ಬವ್ವ, ನಾನೆಲ್ಲ ನೋಡ್ಕೋತೀನಿ ಅಂತ ಸಾಧು ಹೇಳ್ತಾರೆ. ಸರಿಯಪ್ಪಯ್ಯ ಅಂತ ಹೇಳಿ ಇಲ್ಲಿ ಸಾಧು ಮಗಳು ಹಾಗೂ ಭದ್ರ ಶಿವರಾಮೇಗೌಡರು ಮನೆ ಕಡೆಗೆ ಹೋಗ್ತಾರೆ. ಆ ಕಡೆ ಚಿತ್ರ ಮತ್ತೆ ಈಶ್ವರಿ ತುಂಬಾ ಟೆನ್ಷನ್ ಆಗ್ತಿರ್ತಾರೆ. ಹಾಗೆ ಆಚೆ ಬರ್ತಾರೆ. ಅಲ್ಲಿ ವಿದ್ಯಾ ಅವ್ರ ಪಾಡ್ಗೋರು ನಿಂತಿರ್ತಾರೆ. ವಿದ್ಯಾ ನೋಡಿ ಚಿತ್ರ ಹೇಳ್ತಿರ್ತಾರೆ, ಅಲ್ಲಿ ನೋಡವ್ವ ಮಾರದೆಲ್ಲ ಮಾಡಿಬಿಟ್ಟು 3 ಅಡಿ ಹೆಂಗೆ ಆರಾಮಾಗಿ ನಿಂತವಳೆ, ಅವಳನ್ನ ಹೋಗಿ ಕೇಳುವಬ್ಬ ಅಂತ ಚಿತ್ರ ಹೇಳ್ತಾರೆ. ಸರಿ ಬಾ ಚಿತ್ರ ಅಂತ ಹೇಳಿ ಈಶ್ವರಿ ಬರ್ತಾರೆ. ಎಲ್ಲೇ ಅವನು ಭದ್ರ ಅಂತ ಈಶ್ವರಿ ಕೇಳ್ತಾರೆ ವಿದ್ಯನ. ಅಲ್ಲ ಚಿಕ್ಕತ್ತೆ, ಇಷ್ಟೊಂದು ಮುಕ್ತಾಗಿ ಟೆನ್ಷನ್ ಆಯ್ತಲ್ಲ, ಯಾರ ಬಗ್ಗೆ ಕೇಳ್ತಿದ್ದೀರಾ ಚಿಕ್ಕತ್ತೆ? ವ್ಯಂಗ್ಯವಾಗಿ ಮಾತಾಡ್ತಿರ್ತಾರೆ. ಏನೇ ಯಾರು ಅಂತ ಕೇಳ್ತಿದ್ಯಲ್ಲ, ನಿನ್ ಗಂಡ ಭದ್ರ ಕಣೆ, ಎಲ್ಲೇ ಹೋದ ಅವನು ಕಾಣಿಸ್ತಿಲ್ವಲ್ಲ ಅಂತ ಹೇಳಿ ಚಿತ್ರ ಟೆನ್ಷನ್ ಆಗ್ತಾರೆ. ಚಿತ್ರ ಟೆನ್ಷನ್ ಆಗ್ತಿರೋದ್ ನೋಡಿ ವಿದ್ಯಾ ಅಂತೂ ತುಂಬಾ ಖುಷಿ ಪಡ್ತಾರೆ. ಅಂತೂ ಇಂತೂ ನಿಮ್ ಮುಖದಲ್ಲಿ ಟೆನ್ಷನ್ ನೋಡಿ ನನ್ಗಂತೂ ಖುಷಿ ಆಯ್ತೈತೆ, ಟೆನ್ಷನ್ ಶುರುವಾಗೇ ಹೋಯ್ತಲ್ಲ ಅಂತ ವಿದ್ಯಾ ಹೇಳ್ತಾರೆ. ಏನೇ ಟೆನ್ಷನ್, ಯಾಕೆ ಟೆನ್ಷನ್, ನಮ್ಗೆ ಯಾಕೆ ಆದದು ಅಂತ ಈಶ್ವರಿ ಪ್ರಶ್ನೆ ಮಾಡ್ತಾರೆ. ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಮ ಮಗನ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಮಗ ಏನು ಮಾಡಿಲ್ಲ, ಏನು ಮುಟ್ಟೇ ಇಲ್ಲ ಅಂತ ಹೇಳಿ ಸತ್ಯನ ಮುಚ್ಚಾಕಿ ಬಂದವನಲ್ಲ. ಆ ಸತ್ಯನ ನನ್ ಗೌಡ್ರು ಹೊರಗಡೆ ಹಾಕಿ ಹಾಕ್ತಾರೆ. ಸತ್ಯಕ್ಕೆ ಸಿಂಗಾರ ಮಾಡ್ತಾರೆ. ಆ ಸಿಂಗಾರ ಮಾಡಿ ಮೆರವಣಿಗೆ ಮಾಡಿಸ್ತಾರೆ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೊರಟೋಗ್ತಾರೆ. ವಿದ್ಯಾ ಮಾತು ಕೇಳಿ ಈಶ್ವರಿ ಮತ್ತೆ ಚಿತ್ರಾಗೆ ಇನ್ನಷ್ಟು ಟೆನ್ಷನ್ ಶುರು ಆಗುತ್ತೆ. ಆಮೇಲೆ ವಿದ್ಯಾ ಮನೆ ಒಳಗಡೆ ಹೋಗ್ತಾರೆ. ಇಲ್ಲಿ ಸುಭಾಷ ಅಂತೂ ಅವ್ರ ಪಾಡ್ಗೋರು ಪಂಚೆ ಮತ್ತೆ ಶಲ್ಯ ಹಾಕೊಂಡು ಮದ್ವೆಗೆ ರೆಡಿಯಾಗಿ ಕೂತಿರ್ತಾರೆ. ಸುಭಾಷ ನೋಡಿ ಇಲ್ಲಿ ವಿದ್ಯಾ ನಗ್ತಿರ್ತಾರೆ. ನನ್ನ ನೋಡಿ ಯಾಕೆ ನಗ್ತಿದ್ಯಾ ಅಂತ ಸುಭಾಷ ಕೇಳ್ತಾರೆ. ನಗ್ಬೇಕು ಅಂತ ಗೊತ್ತಾಗ್ತಿಲ್ಲ, ಆದ್ರೂ ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ ಪಾಡು ಅದೇನಾಯ್ತದೋ ಗೊತ್ತಿಲ್ಲ ಗೋವಿಂದ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೋಗ್ತಿರ್ತಾರೆ. ವಿದ್ಯಾ ಮಾತು ಕೇಳಿ ಸುಭಾಷನ್ಗೆ ಇನ್ನಷ್ಟು ಟೆನ್ಷನ್ ಆಗುತ್ತೆ. ಅಲ್ಲ, ಈ 3 ಅಡಿ ಏನು ಹೇಳ್ತಾವಳೆ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಈ ಕಡೆ ಭದ್ರನೂ ಕಾಣಿಸ್ತಿಲ್ಲ, ಇನ್ನೊಂದು ಕಡೆ ನವ್ಯ, ನನ್ನ ಬಣ್ಣ ಎಲ್ಲ ಬಯಲಾಗೈತೆ ಅವಳ ಮುಂದೆ. ಈ ಕಡೆ ಮದುವೆನೂ ಆಗಲ್ಲ, ಆ ಭದ್ರ ಏನಾರು ನಾನು ಔಷಧಿ ತಂದಿಲ್ಲ ಅಂತ ಕಂಡು ಹಿಡಿದ್ಬಿಟ್ರೆ ಏನಪ್ಪ ಮಾಡೋದು? ಹಂಗೋ ಹಿಂಗೋ ಮಾಡಿ ದೊಡ್ಡಪ್ಪನ ಹತ್ರ ನಾನು ಅಷ್ಟೋ ಇಷ್ಟೋ ನಂಬಿಕೆನ ಉಳಿಸ್ಕೊಂಡು ಮನೆ ಒಳಗಡೆ ಬಂದಿದ್ದೆ. ಈಗ ನಾನು ಸತ್ಯ ಹೊರಗಡೆ ಬಂದರೆ ಏನು ಮಾಡ್ಲಪ್ಪ ಅಂತ ಹೇಳಿ ಸುಭಾಷ ಟೆನ್ಷನ್ ಆಗ್ತಾರೆ. ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.